ಹಾಯ್ ಗೈಸ್. ನಾನು ನಿಮ್ ಧ್ರುವ್. ಇವತ್ತು ಮತ್ತೆ ಇನ್ನೊಂದು ಜಾಬ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ವಿಪ್ರೋ ಕಂಪ್ನಿಯಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಂತೀನಿ ವಿಪ್ರೋ ಕಂಪ್ನಿ. ಸೊ ಇದು ಕೂಡ ಬಂದ್ಬಿಟ್ಟು MNC ಕಂಪ್ನಿನೇ. ಸೊ ಇವ್ರು ಬಂದ್ಬಿಟ್ಟು WPF ಡೆವಲಪರ್ಗೆ ರೋಲ್ಗೆ ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲಿರೋದು. ಪೋಸ್ಟಿಂಗ್ ಡೇಟ್ ನೀವು ನೋಡ್ಬೋದು, 26ನೇ ತಾರೀಕಿಗೆ ಇವರು ಬಿಟ್ಟಿದ್ದಾರೆ. ಸೊ ಇಲ್ಲೇ ನೀವು ನೋಡ್ಬೋದು ಪೋಸ್ಟಿಂಗ್ ಡೇಟ್ ಕೂಡ. ಸೊ ರೀಸೆಂಟ್ ಆಗಿ ಬಿಟ್ಟಿರೋದು. ಸೊ ನೀವು ಆದಷ್ಟು ಬೇಗನೆ ಅಪ್ಲೈ ಮಾಡೋಕ್ ಟ್ರೈ ಮಾಡಿ. ಮತ್ತೆ ಇದಕ್ ಬಂದ್ಬಿಟ್ಟು ಆ ಏನೇನ್ ಸ್ಕಿಲ್ಸ್ ಬೇಕು, ಅದಕ್ಕೂ ಮುಂಚೆ ಎಕ್ಸ್ಪೀರಿಯನ್ಸ್ ಏನ್ ಬೇಕು ಅಂತ ನೋಡೋಣ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಇವರು ಫ್ರೆಶರ್ಸ್ ನೋಡ್ತಿದ್ದಾರೆ, ಬಟ್ ಸ್ಕಿಲ್ಸ್ ಇರ್ಬೇಕಾಗುತ್ತೆ. ಒಂದು .NET ಸ್ಕಿಲ್ಸ್ ಇರ್ಲೇಬೇಕಾಗುತ್ತೆ. ಮತ್ತೆ ನೀವು WPF ಅಪ್ಲಿಕೇಶನ್ಸ್ ಅಲ್ಲಿ ವರ್ಕ್ ಮಾಡಿರೋ ತರ, ಅಂದ್ರೆ ಲೈಕ್ ಬೇಸಿಕ್ ಪ್ರಾಜೆಕ್ಟ್ಸ್ ಮಾಡಿರೋ ತರ ನಾಲೆಜ್ ಇದ್ರೆ ಸಾಕು. ಇವ್ರು ಬಂದ್ಬಿಟ್ಟು ಫ್ರೆಶರ್ಸ್ ನೋಡ್ತಿರೋದ್ರಿಂದ ಸೊ ಜಾಸ್ತಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಜಸ್ಟ್ ಬೇಸಿಕ್ ನಾಲೆಜ್ ಗೊತ್ತಿದ್ರೆ ಆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ರೆಸ್ಯೂಮೇಲಿ ಮೆನ್ಷನ್ ಮಾಡಬೇಕು ಕ್ಲಿಯರ್ ಆಗಿ, ನಿಮ್ಗೆ C# ಗೊತ್ತಿದೆ, .NET ಗೊತ್ತಿದೆ ಅಂತ. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ, C# WPF. ಸೊ ಇದು ಮ್ಯಾಂಡೇಟರಿ ಸ್ಕಿಲ್, WPF ಮತ್ತೆ .NET ಡೆವಲಪರ್. ಸೊ ನೀವು ಅದನ್ನ ನಿಮ್ ರೆಸ್ಯೂಮೇಲಿ ಮೆನ್ಷನ್ ಮಾಡಿರೋದಕ್ಕೆ ಮರಿಬೇಡಿ. ಮತ್ತೆ ಬಂದ್ಬಿಟ್ಟು ಸ್ಕಿಲ್ಸ್ ಅದೇ ನಾನು ನಿಮ್ಗೆ ಹೇಳ್ದೆ ಇವಾಗ. WPF, C# .NET ಗೊತ್ತಿರ್ಬೇಕಾಗುತ್ತೆ, ಇದೆಲ್ಲ ಗೊತ್ತಿರ್ಬೇಕು. ಮತ್ತೆ ಇವರು ಎಜುಕೇಶನ್ ಬಂದ್ಬಿಟ್ಟು ಇವ್ರು ನೋಡ್ತಿರೋದು ಡಿಗ್ರಿ, ಬ್ಯಾಚುಲರ್ಸ್, ಲೈಕ್ ಇಂಜಿನಿಯರಿಂಗ್ ಆಗಿರೋರು. ಅದು ಬಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ಸೊ ಇವರು ಹೈರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ದು ರೆಸ್ಯೂಮ್ ಲೈಕ್ ಮಾರ್ಕ್ ಅಲ್ಲ, ಜಾಸ್ತಿ ಇದ್ರೆ ಮಾತ್ರ ರೆಸ್ಯೂಮೇಲ್ ಹಾಕಿರಿ, ಇಲ್ಲ ಅಂದ್ರೆ ಹಾಕೋಕ್ ಹೋಗ್ಬೇಡಿ. ಜಾಸ್ತಿ ಅಂದ್ರೆ 8.5 ಮೇಲೆಲ್ಲ ಇದ್ರೆ ಮಾತ್ರ. ಮತ್ತೆ ನೀವು ಇಲ್ಲಿ ಹೆಂಗ್ ವರ್ಕ್ ಮಾಡ್ತೀರಾ, ಏನೇನೆಲ್ಲ ಇರುತ್ತೆ ವರ್ಕಿಂಗ್, ಅದು ಹೇಳೋದಂದ್ರೆ, ಒಂದು ನಿಮ್ಗೆ ಡಿಸೈನ್ ಸೊಲ್ಯೂಷನ್ಸ್ ಅನ್ನ ಡಿಸೈನ್ ಮಾಡೋದು, ಮೀನ್ಸ್ ಲೈಕ್ UI ಡಿಸೈನ್ಸ್ ಈ ತರ. ಅದಾದ್ಮೇಲೆ ಡೆವಲಪ್ ಮತ್ತೆ ಮೇಂಟೆನೆನ್ಸ್ ಸಾಫ್ಟ್ವೇರ್ಸ್ ಇರುತ್ತೆ. ಕೆಲವೊಂದ್ಸಲ ನೀವು ಡೆವಲಪ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ, ಅಂದ್ರೆ ಹೊಸದಾಗಿ ಏನೋ ಫೀಚರ್ಸ್ ಬಂದ್ರೆ ಅದನ್ನ ಆಡ್ ಮಾಡೋ ತರ. ಇಲ್ಲ ಅಂದ್ರೆ ನೀವು ನಾರ್ಮಲ್ ಒಂದು ಪ್ರಾಜೆಕ್ಟ್ಸ್ ಇರುತ್ತೆ, ಸೊ ಅದನ್ನ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನ ಮೇಂಟೈನ್ ಮಾಡೋದು, ಈ ತರ ವರ್ಕಿಂಗ್ ಇರುತ್ತೆ. ಮತ್ತೆ ಟೆಸ್ಟಿಂಗ್ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ನೀವು ಟೆಸ್ಟ್ ಮಾಡೋ, ನಿಮ್ನ ಟೆಸ್ಟಿಂಗ್ ರೋಲ್ಗೂ ಹಾಕ್ಬೋದು. ಬಿಕಾಸ್ ಕೆಲವರು ಏನೋ ವರ್ಕ್ ಮಾಡಿರ್ತಾರಲ್ವಾ, ಸೊ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋ ತರ ರೋಲ್ ಇರುತ್ತೆ. ಸೊ ಇದೆಲ್ಲ ಮಿಕ್ಸ್ಡ್ ತರ ರೋಲ್ ಇದೆ ಆಕ್ಚುಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಹೋಗಿ ಅಪ್ಲೈ ಮಾಡಿ. ಮತ್ತೆ ಮೇನ್ ಥಿಂಗ್ ಫ್ರೆಶರ್ಸ್ ಅಂತ ಬಿಟ್ಟಿರೋದು. ಸೊ ಯಾರೆಲ್ಲ ಈ ಫೈನಲ್ ಇಯರ್ ಅಲ್ಲಿ ಇರ್ತೀರಾ, ಅಥವಾ ನೆಕ್ಸ್ಟ್ ಇಯರ್ ಫೈನಲ್ಗೆ ಹೋಗ್ತಾ ಇದ್ದೀರಾ, ಐ ಮೀನ್ ಇವಾಗ ನೆಕ್ಸ್ಟ್ ಫೈನಲ್ಗೆ ಹೋಗ್ತೀರಾ ಅಂಡ್ ನಿಮ್ ಕಾಲೇಜಲ್ಲಿ ಜಾಬ್ ಸಿಕ್ಕಿದ್ರೆ ಬಿಡೋ ಚಾನ್ಸಸ್ ಇರುತ್ತೆ, ಸೊ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದೇನು ಬಂದು ಇಂಟರ್ನ್ಶಿಪ್ ಅಲ್ಲ, ಪರ್ಮನೆಂಟ್ ಫುಲ್ ಟೈಮ್ ರೋಲ್ ಇದು. ಸೊ ಯಾರೆಲ್ಲ ಫುಲ್ ಟೈಮ್ ರೋಲ್ಗೆ ನೋಡ್ತಿದ್ದೀರಾ ಸೊ ಅವರು ಅಪ್ಲೈ ಮಾಡಿ. ಮತ್ತೆ ಇದ್ ಲಿಂಕ್ ನಾನು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂದ್ರೆ, ಅಪ್ಲೈ ನಾವು ಅಂತ ಬಟನ್ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದ್ಸಲ ಕ್ಲಿಕ್ ಮಾಡಿ. ಮತ್ತೆ ಪ್ಲೀಸ್ ವೇಟ್ ಅಂತ ಬರುತ್ತೆ. ಸೊ ಅದು ಲೋಡ್ ಆಗುತ್ತೆ. ಲೋಡ್ ಆದ್ಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಆಕ್ಚುಲಿ. ಸೊ ನೀವು ಇಲ್ಲಿ ಜಾಬ್ ಬಗ್ಗೆ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ. ಮತ್ತೆ ನಾನು ಹೇಳಿರೋ ಸ್ಕಿಲ್ಸ್ ನಿಮ್ ರೆಸ್ಯೂಮೇಲ್ ಇರ್ಲೇಬೇಕು, ಆಯ್ತಾ? ಅದನ್ನ ಮಾತ್ರ ಮಿಸ್ ಮಾಡೋಕ್ ಹೋಗ್ಬೇಡಿ. ಆ ಇಲ್ಲಿ ಇವಾಗ ನಿಮ್ದು ಆಲ್ರೆಡಿ ಅಕೌಂಟ್, ಐ ಮೀನ್ ನೀವು ಇವಾಗ ವಿಪ್ರೋದಲ್ಲಿ ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅದೇ ಇಮೇಲ್ ID ಮತ್ತೆ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ. ಇಲ್ಲ ಅಂದ್ರೆ ಇಲ್ಲಿ ಕ್ರಿಯೇಟ್ ಎನ್ ಅಕೌಂಟ್ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ರಿಯೇಟ್ ಎನ್ ಅಕೌಂಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಮೇಲ್ ಅಡ್ರೆಸ್ ಟೈಪ್ ಮಾಡಕ್ ಹೇಳ್ತಾರೆ. ಸೊ ನಿಮ್ಗೆ ಯಾವ ಇಮೇಲ್ ಐಡಿಗೆ ಮೇಲ್ ಬರಬೇಕು, ಸೊ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಆ ಬೇರೆ ಬೇರೆ ಯಾವ್ದೋ ಕೊಡ್ಬೇಡ, ನಿಮ್ದು ಕರೆಕ್ಟ್ ಆಗಿರೋ ಮೇಲ್ ಅಡ್ರೆಸ್ ಡಬಲ್ ಟೈಮ್ ಚೆಕ್ ಮಾಡಿದ್ರು ಪರವಾಗಿಲ್ಲ. ಸೊ ಕರೆಕ್ಟ್ ಆಗಿ ಕೊಡಿ, ಬಿಕಾಸ್ ಕಮ್ಯುನಿಕೇಶನ್ ನಾಳೆ ಬೇರೆ ಯಾರಿಗೂ ಹೋಗ್ಬಾರ್ದು ಅಷ್ಟೇ. ಮತ್ತೆ ಪಾಸ್ವರ್ಡ್ ನಿಮ್ಗೆ ಈ ಜಾಬ್ಗೆ ಕ್ರಿಯೇಟ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ದು ಮೇಲ್ ID, ಪಾಸ್ವರ್ಡ್ ಅದನ್ನೆಲ್ಲ ಕೊಡೋಕ್ ಹೋಗ್ಬೇಡಿ. ಈ ಜಾಬ್ಗೆ ಏನಿದೆ ಅದನ್ನ ಕೊಡಿ, ಐ ಮೀನ್ ನೀವು ಕ್ರಿಯೇಟ್ ಮಾಡಿ ಹೊಸದಾಗಿ. ಸೊ ಇಲ್ಲಿ ನಿಮ್ದು ಫಸ್ಟ್ ನೇಮ್ ಕೇಳ್ತಿದ್ದಾರೆ, ಫಸ್ಟ್ ನೇಮ್ ಹಾಕಿ. ಅದಾದ್ಮೇಲೆ ಲಾಸ್ಟ್ ನೇಮ್ ಹಾಕಿ. ಲಾಸ್ಟ್ ನೇಮ್ ಹಾಕಿದ್ಮೇಲೆ ಲೈಕ್ ಇನ್ ಕೇಸ್ ನಿಮ್ದು ಮಿಡಲ್ ನೇಮ್ ಇದ್ರೆ ಸೊ ಅದನ್ನು ಕೂಡ ಲಾಸ್ಟ್ ನೇಮ್ ಅಲ್ಲೇ ಹಾಕ್ಬಿಡಿ. ಮತ್ತೆ ರೀಜನ್ ಕೋಡ್ ಬಂದ್ಬಿಟ್ಟು ಇಂಡಿಯಾ. ಸೊ ಮೊಬೈಲ್ ನಂಬರ್ +91 ಅಲ್ಲಿ ಸ್ಟಾರ್ಟ್ ಆಗೋದು. ಸೊ ನಿಮ್ದು ಫೋನ್ ನಂಬರ್ ಹಾಕಿ ಇಲ್ಲಿ.
ಸೊ ನಿಮ್ದು ಯಾವ ಫೋನ್ ನಂಬರ್ ಕಾಂಟ್ಯಾಕ್ಟ್ ಆಗಬೇಕು ಅದೇ ಫೋನ್ ನಂಬರ್ ಕರೆಕ್ಟ್ ಆಗಿರೋದೇ ಹಾಕಿ. ಅದಾದ್ಮೇಲೆ ರೆಸಿಡೆನ್ಷಿಯಲ್ ಇಂಡಿಯಾ, ಸೊ ಇಂಡಿಯಾ ಅಂತ ಸಿಲೆಕ್ಟ್ ಮಾಡಿ. ಆಮೇಲೆ ಇದು ಎರಡು ಟೂ ಟಿಕ್ಸ್ ಮಾರ್ಕ್ ಹಾಕಿರ್ತಾರೆ. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ರೀಡ್ ಅಂಡ್ ಅಕ್ಸೆಪ್ಟ್ ಅಂತ ಇದೆ ಅಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ ಎಗ್ರಿ ಅಂತ ಕೊಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಸೊ ಇವಾಗ ನಿಮ್ದು ಮೇಲ್ ಐಡಿಗೆ ಒಂದು ಇದು ಒನ್ ಟೈಮ್ ಒ ಟಿ ಪಿ ಹೋಗಿರುತ್ತೆ. ಸೊ ಅದು ನೀವು ಚೆಕ್ ಮಾಡಿ, ನೀವು ಯಾವ ಮೇಲ್ ಐಡಿ ಕೊಟ್ಟಿದ್ದೀರಲ್ವಾ ಇವಾಗಷ್ಟೇ, ಸೊ ಆ ಮೇಲ್ ಐಡಿಗೆ ಒಂದು ಒ ಟಿ ಪಿ ಹೋಗಿರುತ್ತೆ. ಸೊ ಅದನ್ನ ನೀವು ಚೆಕ್ ಮಾಡಿ. ನಾನಿಲ್ಲಿ ಫೋನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ, ಒಂದ್ ನಿಮಿಷ. ಸೊ ಪಾಸ್ಕೋಡ್ ನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಪಾಸ್ಕೋಡ್ ಒ ಟಿ ಪಿ ಬಂದಿರುತ್ತೆ ನೋಡಿ ನಿಮ್ಗೆ, 6 ಡಿಜಿಟ್ ಒ ಟಿ ಪಿ ಇರುತ್ತೆ. ಸೊ ಅದನ್ನ ನೀವು ಇಲ್ಲಿ ಟೈಪ್ ಮಾಡಿ. ಅದಾದ್ಮೇಲೆ ಕಂಟಿನ್ಯೂ ಅಂತ ಕೊಡಿ. ಇವಾಗ ಅಕೌಂಟ್ ಅದು ವ್ಯಾಲಿಡೇಟ್ ಅಂತ ಬರುತ್ತೆ. ಸೊ ಸೈನ್ ಇನ್ ಅಂತ ಕೊಡಿ ಇವಾಗ. ಸೊ ಸೈನ್ ಇನ್ ಆಗ ನೀವು ಅದೇ ಯಾವಾಗ ಏನ್ ಮೇಲ್ ಐ ಡಿ ಕೊಟ್ಟಿದ್ದೀರಲ್ವಾ, ಸೊ ಅದನ್ನೇ ಕೊಟ್ಬಿಟ್ಟು ಅದಾದ್ಮೇಲೆ ಪಾಸ್ವರ್ಡ್ ನೀವು ಅವಾಗ ಏನ್ ಟೈಪ್ ಮಾಡಿರ್ತೀರಾ, ಸೊ ಅದೇ ಪಾಸ್ವರ್ಡ್ ಇಲ್ಲಿ ಕೂಡ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಸೈನ್ ಇನ್. ಸೊ ಸೈನ್ ಇನ್ ಅಂತ ಕೊಟ್ಟಾದ್ಮೇಲೆ ರೆಸ್ಯೂಮೆ ಸಿಲೆಕ್ಟ್ ಮಾಡಕ್ ಹೇಳ್ತಾರೆ. ನಾನಿಲ್ಲಿ ಆಲ್ರೆಡಿ ಮುಂಚೆನೆ ವಿಪ್ರೋಗೆ ಅಪ್ಲೈ ಮಾಡಿದ್ರಿಂದ ಇಲ್ಲಿ ಇದು ವಿಪ್ರೋ ಅಲ್ಲ ಸಾರಿ, ಐಸಿಎಮ್ಸ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ಸೊ ನಂದು ಆಲ್ರೆಡಿ ರೆಸ್ಯೂಮೆ ಇಲ್ಲಿ ಫಿಲ್ ಆಗಿದೆ. ನಿಮ್ದು ಫಿಲ್ ಆಗಿರ್ಲಿಲ್ಲ ಅಂದ್ರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಅಪ್ಲೋಡ್ ಫ್ರಮ್ ಡಿವೈಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಫೋನ್ ಅಥವಾ ಲ್ಯಾಪ್ಟಾಪ್ ಸ್ಟೋರೇಜ್ಗೆ ಹೋಗುತ್ತೆ. ಅಲ್ಲಿ ನೀವು ಯಾವ ಫೋಲ್ಡರ್ ಅಲ್ಲಿ ರೆಸ್ಯೂಮೆ ಇದೆ ಅದನ್ನ ಕ್ಲಿಕ್ ಮಾಡಿ ಸಿಲೆಕ್ಟ್ ಮಾಡಿ. ಪ್ರೊಫೈಲ್ ಪಿಕ್ಚರ್ ಇವ್ರು ಮ್ಯಾಂಡೇಟ್ರಿ ಅಂತ ಹಾಕಿದ್ದಾರೆ. ಸೊ ನಿಮ್ದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ಆಯ್ತಾ. ಅದಾದ್ಮೇಲೆ ಪ್ರೊಫೈಲ್ ಇನ್ಫಾರ್ಮೇಶನ್. ಸೊ ಇಲ್ಲಿ ನಿಮ್ದು ಫಸ್ಟ್ ನೇಮ್ ಫಿಲ್ ಮಾಡಿ. ನೀವು ರೆಸ್ಯೂಮೇಲ್ ಹಾಕಿರ್ತೀರಲ್ವಾ, ಸೊ ಅದೆಲ್ಲ ಇಲ್ಲಿ ಬಂದು ಫಿಲ್ ಆಗಿರುತ್ತೆ. ಅಕಸ್ಮಾತ್ ಫಿಲ್ ಆಗಿಲ್ಲ ಅಂದ್ರೆ ನಿಮ್ದು ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮು, ಮಿಡಲ್ ನೇಮು, ಮೇಲ್ ಅಡ್ರೆಸ್, ಫೋನ್ ನಂಬರು ಎಲ್ಲದನ್ನು ಟೈಪ್ ಮಾಡ್ಬೇಕಾಗುತ್ತೆ. ಕಂಟ್ರಿ ಕೋಡು ಸಿಲೆಕ್ಟ್ ಆಗಿಲ್ಲ, ಸೊ ನಾನು ಸಿಲೆಕ್ಟ್ ಮಾಡ್ತಾ ಇದ್ದೀನಿ ಇಂಡಿಯಾ. ಸೊ IND ಅಂತಿದೆ +91. ಮತ್ತೆ ಜೆಂಡರು ಸಿಲೆಕ್ಟ್ ಆಗಿಲ್ಲ, ಸೊ ಜೆಂಡರ್. ಮತ್ತೆ ನಿಮ್ದು ಸೋಷಿಯಲ್ ಅಕೌಂಟ್ URL ನಿಮ್ದು ಲಿಂಕ್ಡ್ ಇನ್ ಪ್ರೊಫೈಲ್ URL ಹಾಕಿ ನಾನಿಲ್ಲಿ ಹಾಕ್ತಾ ಇಲ್ಲ, ಬಟ್ ನೀವು ಹಾಕೋಕ್ ಮರಿಬೇಡಿ. ಆಮೇಲೆ ಪ್ರಿಫರ್ಡ್ ನೇಮ್ ಇದನ್ನ ಹಂಗೆ ಬಿಡಿ. ಡಿಸೇಬಿಲಿಟಿ, ನಿಮ್ಗೆ ಏನಾದ್ರು ಡಿಸೇಬಿಲಿಟಿ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇಲ್ಲ ಅಂದ್ರೆ ನೀವು ಸಿಲೆಕ್ಟ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಕಾಸ್ ಅದು ಮ್ಯಾಂಡೇಟ್ರಿ ಅಲ್ಲ. ನಿಮ್ಗೆ ಡಿಸೇಬಿಲಿಟಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಏನ್ ಡಿಸೇಬಿಲಿಟಿ ಇದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನೀವು ಮುಂಚೆ ವಿಪ್ರೋದಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಮತ್ತೆ ಇದೆಲ್ಲ ಮ್ಯಾಂಡೇಟ್ರಿ ಇದೆ, ಇಲ್ಲಿ ರೆಡ್ ಕಲರ್ ಇದಿದ್ರೆ ಮ್ಯಾಂಡೇಟ್ರಿ, ಸೊ ಇದೆಲ್ಲ ನೀವು ಹಾಕ್ಲೇಬೇಕಾಗುತ್ತೆ. ನೀವು ಮುಂಚೆ ವಿಪ್ರೋದಲ್ಲಿ ವರ್ಕ್ ಮಾಡಿದೀರಾ ಅಂತ ಇಲ್ಲಿ ಎಸ್ ಕೊಟ್ರೆ ಇಲ್ಲಿ ನೀವು ಎಂಪ್ಲಾಯ್ ID ಹಾಕ್ಬೇಕಾಗುತ್ತೆ ನಿಮ್ದು. ಆ ಟೈಮಲ್ಲಿ ಒಂದು ID ಇರುತ್ತಲ್ವಾ, ಸೊ ಅದನ್ನ. ಇಲ್ಲ ಅಂದ್ರೆ ಜಸ್ಟ್ NA ಅಂತ ಹಾಕಿ. ಇಲ್ಲೇ ಮಾಡಿದ್ದಾರೆ, ಇಫ್ ನೋ ಎಂಟರ್ NA. ಸೊ NA ಅಂತ ಟೈಪ್ ಮಾಡಿ. ಅದಾದ್ಮೇಲೆ ಅಡ್ರೆಸ್ ನಿಮ್ದು ಕರೆಕ್ಟ್ ಫುಲ್ ಮನೆ ಅಡ್ರೆಸ್ ಎಲ್ಲ ಕೊಡ್ಬೇಕಂತ ಏನಿಲ್ಲ, ಜಸ್ಟ್ ನಿಮ್ದೊಂದು ಏರಿಯಾ ನೇಮ್ ನ ಹಾಕಿ. ಅದಾದ್ಮೇಲೆ ಸಿಟಿ ಟೈಪ್ ಮಾಡಿ. ಅದಾದ್ಮೇಲೆ ಸ್ಟೇಟ್ ಸಿಲೆಕ್ಟ್ ಮಾಡಿ, ಕರ್ನಾಟಕ. ಸೊ ನೀವ್ ಯಾವ ಸ್ಟೇಟು ಅದನ್ನ ಸಿಲೆಕ್ಟ್ ಮಾಡಿ. ಅದಾದ್ಮೇಲೆ ನಿಮ್ದು ಪಿನ್ ಕೋಡ್, ಏರಿಯಾದು ಪಿನ್ ಕೋಡ್ ಇರುತ್ತಲ್ವಾ, ಸೊ ಅದನ್ನ ಹಾಕಿ ಇಲ್ಲಿ. ನೆಕ್ಸ್ಟ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್. ಸೊ ನೀವು ಫ್ರೆಶರ್ ಆಗಿರ್ತೀರಲ್ವಾ, ಸೊ ಫ್ರೆಶರ್ ಆಗಿದ್ರೆ ನೀವು ಜಸ್ಟ್ ಇಲ್ಲಿ ಟೈಟಲ್ ಅಲ್ಲೂ ಕೂಡ ಫ್ರೆಶರ್ಸ್ ಅಂತ ಕೊಡಿ. ಅಥವಾ ನೀವು ಇಂಟರ್ನ್ಶಿಪ್ ಮಾಡಿರ್ತೀರಲ್ವಾ, ಸೊ ಇಂಟರ್ನ್ಶಿಪ್ ಅಲ್ಲಿ ಏನ್ ಮಾಡಿದೀರಾ, ಸೊ ಅದನ್ನ ನೀವು ಇಲ್ಲಿ ಆ ಟೈಟಲ್ ನ ಇಲ್ಲಿ ಹಾಕಿ ಆಯ್ತಾ. ಸೊ ಅದು ಬೆಸ್ಟ್ ಆಕ್ಚುಲಿ ಇಂಟರ್ನ್ಶಿಪ್ ಮಾಡಿದ್ರೆ. ಸೊ ಅದು ಯಾವ ಕಂಪ್ನಿಯಲ್ಲಿ ಮಾಡಿದೀರಾ, ನಾನ್ ಜಸ್ಟ್ ಇಲ್ಲಿ ABC ಅಂತ ಹಾಕ್ತಿದ್ದೀನಿ, ಬಟ್ ನೀವು ನಿಮ್ದು ಯಾವ ಕಂಪ್ನಿಯಲ್ಲಿ ಮಾಡಿದೀರಾ ಸೊ ಅದನ್ನ ಸಿಲೆಕ್ಟ್ ಮಾಡಿ. ನಾನು ಇಲ್ಲಿ ಡೇಟ್ ಸುಮ್ನೆ ಏನೋ ಒಂದು ಸಿಲೆಕ್ಟ್ ಮಾಡ್ತಿದ್ದೀನಿ, ಬಟ್ ನೀವು ಕರೆಕ್ಟ್ ಆಗಿ ಹಾಕಿ. ನೀವು ಇಲ್ಲಿಂದ ಎಷ್ಟು ದಿವಸ ವರ್ಕ್ ಮಾಡಿದೀರಾ ಎಲ್ಲ, ಲೈಕ್ ಸ್ಟಾರ್ಟಿಂಗ್ ಇಂದ ಎಂಡ್. ಬಿಕಾಸ್ ನಾಳೆ ಇದ್ರ ಥ್ರೂನೇ ನಿಮ್ಗೆ ಸ್ಯಾಲ್ರಿ ಎಲ್ಲ ಇದ್ ಮಾಡ್ತಾರೆ, ಸೊ ಅದಕ್ಕೆ ಅವರು ಪ್ರೂಫ್ ಕೇಳ್ತಾರೆ, ಲೈಕ್ ಸರ್ಟಿಫಿಕೇಟ್ ಇದೆಯಾ ಅಂತ. ಸೊ ಸರ್ಟಿಫಿಕೇಟ್ ಎಲ್ಲ ಇದ್ರೆ ಮಾತ್ರ ಹಾಕಿ, ಇಲ್ಲ ಅಂದ್ರೆ ಆಡ್ ಮಾಡೋಕ್ ಹೋಗೋದು ಬೇಡ, ಫ್ರೆಶರ್ಸ್ ಅಂತಾನೆ ಮೆನ್ಷನ್ ಮಾಡ್ಕೊಂಡು ಹೋಗಿ. ಕಂಟ್ರಿ ಬಂದ್ಬಿಟ್ಟು ಇಂಡಿಯಾ ಅಲ್ವಾ, ಸೊ ಇಂಡಿಯಾ ಅಂತ ಸಿಲೆಕ್ಟ್ ಮಾಡಿ.
ಅದಾದ್ಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡಿ, ಯಾವ ಸ್ಟೇಟ್ ಅಲ್ಲಿ ಯಾವ್ದು ಇಂಟರ್ನ್ಶಿಪ್ ಇತ್ತು ಅಥವಾ ಯಾವ ಸ್ಟೇಟ್ ಅಲ್ಲಿ ನೀವು ವರ್ಕ್ ಮಾಡಿದೀರಾ, ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಯಾವ ಸಿಟಿಯಲ್ಲಿ ಇತ್ತು, ಆ ಸ್ಟೇಟ್ ಅಲ್ಲಿ ಯಾವ ಸಿಟಿಯಲ್ಲಿ ಇತ್ತು ಅದನ್ನ ಸೆಲೆಕ್ಟ್ ಮಾಡಿ ಹಾಕಿ. ಅದಾದ್ಮೇಲೆ ಎಜುಕೇಶನ್, ನೀವು ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿರ್ತೀರಲ್ವಾ, ಸೊ ಎಜುಕೇಶನ್ ಟೈಪ್ ಸಿಲೆಕ್ಟ್ ಮಾಡಬೇಕು. ಎಜುಕೇಶನ್ ಟೈಪ್ ನೀವು ಇನ್ಸ್ಟಿಟ್ಯೂಟ್ ಎಲ್ಲ ಓದಿದೀರಾ ಅಥವಾ ಯೂನಿವರ್ಸಿಟಿನ, ಸೊ ಇನ್ಸ್ಟಿಟ್ಯೂಟ್, ಸಾರಿ ನಮ್ದು ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಸೊ ಯೂನಿವರ್ಸಿಟಿ, ನಿಮ್ದು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದ್ರೆ ಇನ್ಸ್ಟಿಟ್ಯೂಟ್ ಅಂತ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಡಿಗ್ರಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಬರುತ್ತೆ ಇಲ್ಲಿ. ಹಾ, ಬಿಇ ಅಂತಿದೆ ಅಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಆಮೇಲೆ ಕಾಲೇಜ್ ಅಥವಾ ನಿಮ್ದು ಯೂನಿವರ್ಸಿಟಿನ ಸಿಲೆಕ್ಟ್ ಮಾಡಿ. ನಾನೇನೋ ಒಂದು ಹಾಕ್ತಿದ್ದೀನಿ, ಬಟ್ ನೀವು ನಿಮ್ ಕಾಲೇಜ್ ನೇಮ್ ನ ಕರೆಕ್ಟ್ ಮಾಡಿ ಹಾಕಿ. ಅದಾದ್ಮೇಲೆ ನೀವು ಯಾವ ಬ್ರಾಂಚ್ ಅಲ್ಲಿ ವರ್ಕ್ ಮಾಡಿದೀರಾ ಅಂತ, ಮೇಜರ್ ಅಂದ್ರೆ, ಸೊ ಇಲ್ಲಿ ಬಂದ್ಬಿಟ್ಟು ನೀವು ಯಾವ ಬ್ರಾಂಚ್ ಅಲ್ಲಿ ವರ್ಕ್ ಅಲ್ಲ ಸಾರಿ ಓದಿದೀರಾ, ಸೊ ಅದನ್ನ ಇಲ್ಲಿ ಹಾಕಿ. ನಾನು ಹಿಂಗ ಹಾಕ್ತಿದ್ದೀನಿ. ಆಮೇಲೆ ಬ್ರಾಂಚ್ ಟು ಇರೋದಿಲ್ಲ ಯೂಶಲಿ. ಆಮೇಲೆ ಯಾವ ವರ್ಷ ಸ್ಟಾರ್ಟ್ ಮಾಡಿರೋದು ನೀವು ಎಜುಕೇಶನ್, ಸೊ ಆ ವರ್ಷ ಹಾಕಿ. 20 ಹಾಕ್ತೀನಿ, 9th. ಇವಾಗ ಎಂಡ್ ಯಾವಾಗ ಆಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮಂತ್ ಎಂಡ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ ಹಾಕಿ. ಇಲ್ಲ ಆಲ್ರೆಡಿ ಎಂಡ್ ಆಗಿದೆ ಅಂದ್ರೆ ಆ ಡೇಟ್ ಅನ್ನ ಹಾಕಿ. ನಂಬರ್ ಆಫ್ ಇಯರ್ಸ್ ಕಂಪ್ಲೀಟೆಡ್, ಎಜುಕೇಶನ್ ಎಷ್ಟು ವರ್ಷ ಮಾಡಿದೀರಾ, ಸೊ 4 ಅಲ್ವಾ, 4 ಅಂತ ಹಾಕಿ. ಆಮೇಲೆ ಸಿ ಜಿ ಪಿ ಇದೆ, ಅದನ್ನ ಮೆನ್ಷನ್ ಮಾಡಿ. ಮತ್ತೆ ಹಾಕ್ಲೇಬೇಕಂತೇನಿಲ್ಲ, ಬಟ್ ಹಾಕಿದ್ರೆ ಒಳ್ಳೇದು. ತೀರಾ ಕಮ್ಮಿ ಇದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 6 ಎಲ್ಲ ಕಮ್ಮಿ ಇದ್ರೆ ಹಾಕೋದ್ ಬೇಡ, ಹಾಗೆ ಖಾಲಿ ಬಿಟ್ಬೇಡಿ. ನಿಮ್ದು ಇವಾಗ 7 ಇದೆ, 8 ಇದೆ, ಅದೆಲ್ಲ ಇದ್ರೆ ಹಾಕಿ, ಆಯ್ತಾ, ಮಿಸ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಕಂಟ್ರಿ ಇಂಡಿಯಾ ಅಂತ ಸಿಲೆಕ್ಟ್ ಮಾಡಿ. ಅದಾದ್ಮೇಲೆ ಸ್ಟೇಟ್ ಸಿಲೆಕ್ಟ್ ಮಾಡಿ, ಯಾವ ಸ್ಟೇಟ್ ಅಲ್ಲಿ ಓದಿದೀರಾ, ಸೊ ಅದನ್ನು ಕೂಡ ಮೆನ್ಷನ್ ಮಾಡ್ಬೇಕಾಗುತ್ತೆ. ಕರ್ನಾಟಕ. ಅದಾದ್ಮೇಲೆ ಸಿಟಿ, ಯಾವ ಸಿಟಿಯಲ್ಲಿ ನಿಮ್ದು ಕಾಲೇಜ್ ಇದೆ ಅದನ್ನು ಕೂಡ ನೀವು ಸಿಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ಪಾಸಿಂಗ್ ಇಯರ್, ಯಾವ ಇಯರ್ ಅಲ್ಲಿ ನೀವು ಯಾವ ಡೇಟ್ ಪಾಸ್ ಆಗ್ತೀರಾ, ಸೊ ಅದನ್ನ ನೀವು ಸಿಲೆಕ್ಟ್ ಮಾಡಿ. ನಾನು ಸುಮ್ಮನೆ ಏನೊಂದು ಹಾಕ್ತಿದ್ದೀನಿ, ನೀವು ಕರೆಕ್ಟ್ ಆಗಿ ಹಾಕಿ, ಆಯ್ತಾ, ಯಾವ್ದನ್ನು ಕೂಡ ಮಿಸ್ ಮಾಡಬೇಡಿ. ಎಜುಕೇಶನ್ ಮೋಡ್ ಫುಲ್ ಟೈಮ್ ಆಗಿದ್ರೆ ಫುಲ್ ಟೈಮ್ ಹಾಕಿ, ಇಲ್ಲ ನೀವು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಿದ್ರೆ ಕರೆಸ್ಪಾಂಡೆನ್ಸ್ ಹಾಕಿ. ಅದು ಪಾರ್ಟ್ ಟೈಮ್ ಏನಾದ್ರು ಆಗಿದ್ರೆ ಪಾರ್ಟ್ ಟೈಮ್ ಹಾಕಿ. ನಂದು ಫುಲ್ ಟೈಮ್ ಆಗಿರೋದ್ರಿಂದ ಫುಲ್ ಟೈಮ್ ಹಾಕ್ತೀನಿ. ಅದಾದ್ಮೇಲೆ ಇನ್ನ ನೀವು ಪಿ ಯು ಸಿ ಎಲ್ಲ ಆಡ್ ಮಾಡ್ತೀರಾ ಅಂದ್ರೆ ಇಲ್ಲಿ ಜಸ್ಟ್ ಆಡ್ ಮೇಲೆ ಕ್ಲಿಕ್ ಮಾಡಿ ಪಿ ಯು ಸಿ ಎಲ್ಲ ಹಾಕ್ಬೋದು. ಬಟ್ ನನ್ನ ಕೇಳಿದ್ರೆ ಅಗತ್ಯ ಇಲ್ಲ, ಜಸ್ಟ್ ಇದೊಂದು ಇಂಜಿನಿಯರಿಂಗ್ ಫೈನಲ್ ಯಾವ್ದು ನೀವು ಓದ್ತಿದ್ದೀರಾ, ಸೊ ಅದನ್ನ ಹಾಕಿದ್ರೆ ಸಾಕು. ಜಾಬ್ ಸ್ಪೆಸಿಫಿಕೇಶನ್, ನೀವು ಲೀಗಲಿ ಅಥರೈಸ್ ಇದ್ದೀರಾ, ಸೊ ಎಸ್, ನೀವು ಯಾಕಂದ್ರೆ ನೀವು ಸಿಟಿಸನ್ ಅಲ್ವಾ, ಸೊ ಅದಕ್ಕೆ ವರ್ಕ್ ಅಥರೈಸಿಂಗ್ ಕಂಟ್ರಿ ಇಂಡಿಯಾ ಅಂತ ಹಾಕಿ, ಬಿಕಾಸ್ ನೀವು ಇಂಡಿಯಾದು ಸಿಟಿಸನ್. ಸೊ ಅದಕ್ಕೆ ವಾಟ್ ಇಸ್ ದಿಸ್ ವರ್ಕ್ ಅಥರೈಸೇಷನ್ ಕಂಟ್ರಿ, ಒಂದ್ ನಿಮಿಷ ನಾನು ನೋಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ವರ್ಕ್ ಅಥರೈಸೇಷನ್, ಇವ್ರೇನು ಕಂಟ್ರಿನ ಕೊಟ್ಟಿಲ್ಲ, ಏಷ್ಯಾ ಅಂತಿದೆ. ಐ ಥಿಂಕ್ ಇಂಡಿಯಾ ಇವಾಗ ಬಂತು ಅಲ್ಲ, ಇಲ್ಲಿದೆ ಅಲ್ಲ ಇಂಡಿಯಾ. ಸೊ ಇಂಡಿಯಾ ಸಿಲೆಕ್ಟ್ ಮಾಡಿ, ನಾನು ಮಿಸ್ ಮಾಡಿದೆ, ಡ್ರಾಪ್ ಡೌನ್ ಮಾಡಿಲ್ಲ. ಅದಾದ್ಮೇಲೆ ವೀಸಾ ನೀವು ಸಿಟಿಸನ್ ಅಲ್ವಾ, ಸೊ ಸಿಟಿಸನ್ ಕ್ಲಿಕ್ ಮಾಡಿ. ಇಲ್ಲಿ ನಾವು ಸ್ಪಾನ್ಸರ್ಶಿಪ್ ಬೇಕಾಗಲ್ಲ, ಯಾಕಂದ್ರೆ ನೀವು ಸಿಟಿಸನ್ ಇರೋದ್ರಿಂದ, ಸೊ ನೋ. ಸಿಟಿಸನ್ಶಿಪ್ ಇಂಡಿಯಾ, ಸೊ ಇಂಡಿಯಾ ಸಿಲೆಕ್ಟ್ ಮಾಡಿ, ಇಂಡಿಯಾ. ಅದಾದ್ಮೇಲೆ ನಿಮ್ದು ಡೇಟ್ ಆಫ್ ಬರ್ತ್ ಸಿಲೆಕ್ಟ್ ಮಾಡಿ. ಸೊ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಹಾಕಿ, ನೀವು ಯಾವ ಡೇಟ್ ಆಫ್ ಬರ್ತ್ ಇದ್ದೀರಾ ಅಂತ. ನಾನು ಸುಮ್ಮನೆ ಏನೊಂದು ಹಾಕ್ತಿದ್ದೀನಿ, ಬಟ್ ನೀವು ಕ್ಲಿಯರ್ ಆಗಿ ಹಾಕಿ, ಆಯ್ತಾ, ಮಿಸ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಆರ್ ಯು ಕರೆಂಟ್ಲಿ ಎಂಪ್ಲಾಯ್ಡ್, ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಆ, ಮತ್ತೆ ನಿಮ್ದು ಪ್ರೊಫೈಲ್ ನ ವ್ಯೂ ಮಾಡಕ್ ಆಗುತ್ತೆ. ಇಲ್ಲಿ ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಅಪ್ಲೈ ಆಗುತ್ತೆ. ಸೊ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ದಾಗೆ 1 ವೀಕ್ ತನಕ ಕಾಯಿರಿ. 1 ವೀಕ್ ತನಕ ಆದ್ಮೇಲೂ ಕೂಡ ನಿಮ್ಗೆ ಏನು ಕಾಲ್ ಬಂದಿಲ್ಲ ಅಂದ್ರೆ, ಸೊ ಇದ್ರ ಮೇಲೆ ಓಪನ್ ಬಿಟ್ಟು ನೀವು ನೆಕ್ಸ್ಟ್ ಮೂವ್ ಆನ್ ಆಗ್ತಾ ಇರ್ಬೇಕಾಗುತ್ತೆ. ಮತ್ತೆ ಡೈಲಿ ಬೇರೆ ಬೇರೆ ಜಾಬ್ಗೆ ಅಪ್ಲೈ ಮಾಡ್ತಾನೆ ಇರಿ. ನಾನು ನಿಮಗೆ ಡೈಲಿ ಒಂದೊಂದು ಜಾಬ್ ಅಪ್ಡೇಟ್ಸ್ ನ ಕೊಡ್ತಾನೆ ಇರ್ತೀನಿ. ಸೊ ನಾನು ತುಂಬಾ ನೋಡಿದ್ದೀನಿ, ನೀವು ಯಾರು ಕೂಡ ಸಬ್ಸ್ಕ್ರೈಬು ಮಾಡ್ತಾ ಇಲ್ಲ, ಸೊ ತುಂಬಾ ನಮಗೆ ಡಿಮೋಟಿವೇಟ್ ಆಗ್ತಾ ಇದೆ. ಸೊ ನಮಗೆ ಮೋಟಿವೇಶನ್ ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು.
ಸೊ ಆಗ ಮಾತ್ರ ನಮಿಗೂ ಸ್ವಲ್ಪ ಮೋಟಿವೇಶನ್ ಸಿಗೋದಲ್ವಾ. ಸೊ ಅದಕ್ಕೋಸ್ಕರ ನಾನು ಕೇಳ್ಕೊತಿರೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿರೋದು ನಿಮ್ ಫ್ಯಾಮಿಲಿಯಲ್ಲಿ, ನಿಮ್ ಕಸಿನ್ಸ್ ಅಲ್ಲಿ ಅಥವಾ ನಿಮ್ಗೆ ಪರಿಚಯ ಇರೋರಲ್ಲಿ ಯಾರಾದ್ರೂ ಒಬ್ರು ಜಾಬ್ ಹುಡುಕ್ತಿದ್ರೆ ಅವ್ರಿಗೆ ಶೇರ್ ಮಾಡಿ, ಅಥವಾ ಯಾರಾದ್ರೂ ಇಂಜಿನಿಯರಿಂಗ್ ಈ ವರ್ಷ ಪಾಸ್ ಔಟ್ ಆಗ್ತಿದ್ರೆ ಸೊ ಅವ್ರ ಜೊತೆ ಇದನ್ನ ಶೇರ್ ಮಾಡಿ. ಸೊ ಅಟ್ ಲೀಸ್ಟ್ ನಮಗೆ ಒಂದು ಮೋಟಿವೇಶನ್ ತರ ಏನಾದ್ರೂ ಆಗುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಆ ನಾಳೆ ನಿಮ್ಗೆ ಮತ್ತೆ ಇನ್ನೊಂದು ಜಾಬ್ ತಗೊಂಡ್ಬರ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಯಾವ್ದಾದ್ರು ಜಾಬ್ ಬೇಕು ಅಥವಾ ಈ ತರ ಜಾಬ್ ಅಲ್ಲಿ ನೀವು ಹುಡುಕ್ತಾ ಇದ್ರೆ ಸೊ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಆ ಜಾಬ್ ರಿಲೇಟೆಡ್ ಸರ್ಚ್ ಮಾಡಿಬಿಟ್ಟು ನಿಮ್ಗೆ ಆದಷ್ಟು ಬೇಗನೆ ಒಂದು ವಿಡಿಯೋ ಡೆಡಿಕೇಟೆಡ್ ಆಗಿ ಹಾಕ್ಬಿಡ್ತೀನಿ. ಸೊ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಯಾ ಗೈಸ್, ನಾಳೆ ಮತ್ತೆ ಸಿಗೋಣ ಇನ್ನೊಂದು ಜಾಬ್ ಜೊತೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದಕ್ಕೆ. ಥ್ಯಾಂಕ್ ಯು. ಬೈ ಬಾಯ್.